ವಿಜಯಪುರದಲ್ಲಿ ಮಾತ್ರ ಅಸಮಾಧಾನ ಇರೋದಲ್ಲ, ಬಾಗಲಕೋಟೆಯಲ್ಲೂ ಕೂಡ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಕ್ಕೆ ಅನ್ನೋದ್ರ ಡೀಟೇಲ್ಸ್ ಈಗ ನೋಡೋಣ. ಕಬ್ಬಿನ ದರ ನಿಗದಿ ಮಾಡಿದ್ವಿ, ಎಲ್ಲ ಸರಿ ಹೋಯ್ತು ಅಂತ ರಾಜ್ಯ ಸರ್ಕಾರ ಹೇಳ್ಕೊಳ್ತಾ ಇದೆ. ಆದರೆ ಬಾಗಲಕೋಟೆ ಜಿಲ್ಲೆಯ ರೈತರು ಸರ್ಕಾರದ ನಿರ್ಧಾರ ಒಪ್ಕೊಳ್ತಾ ಇಲ್ಲ. ಸರ್ಕಾರಿ ಕಾರ್ಖಾನೆಯವರಿಂದ 3250 ರೂಪಾಯಿ ಪ್ಲಸ್ ಸರ್ಕಾರದಿಂದ 50 ರೂಪಾಯಿ, ಒಟ್ಟು 3300 ರೂಪಾಯಿಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡ್ತು. ಆದರೆ ಕಾರ್ಖಾನೆಯವರ ಕಡೆಯಿಂದ 3500 ರೂಪಾಯಿ ಕೊಡಿಸ್ಬೇಕು, ನಮಗೆ ಘೋಷಣೆ ಮಾಡಿದ ಹಣ ಸಾಲದಿಲ್ಲ ನಮಗೆ, ಮತ್ತು ಅದರದ್ದು ರೂಲ್ಸ್ ಇದೆಯಲ್ಲ, ಕಂಡೀಷನ್ಸು, ನೀವು ಪ್ರೊಡಕ್ಟಿವಿಟಿ ಬೇಸ್ಡ್ ಇನ್ಸೆಂಟಿವ್ ಕೊಡ್ತೀವಿ ಅಂತ ಕಾರ್ಖಾನೆಯವ್ರು ಹೇಳಿದ್ರು, ಅದು ಸರಿಯಲ್ಲ ಅನ್ನೋದು ಇವ್ರ ಮಾತು. ಕರೆಕ್ಟ್ ಇದೆ, 50 ರೂಪಾಯಿಗೆ ಹಿಂಗೆ ಯಾಕೆ ಜಗ್ಗಾಡ್ತೀರಾ ನೀವು? ಲಾಸ್ಟ್ ಟೈಮು ಏನಿಲ್ಲ ಅಂದರೂ ಕೂಡ 5,60,00,000 ಟನ್ನಷ್ಟು ಕಬ್ಬನ್ನು ನುರಿಯಲಾಗಿದೆ. ಆಲ್ಮೋಸ್ಟ್ 50 ರೂಪಾಯಿ ಅಂದರೂ ಕೂಡ ನೀವು 200 ಕೋಟಿ 300 ಕೋಟಿ ವರ್ಷಕ್ಕೆ ಖರ್ಚಾಗುತ್ತೆ. ಅದೇ ಸರ್ಕಾರದ ಯೋಜನೆಗಳು, ಗೃಹ ಲಕ್ಷ್ಮಿ ಅಂತ ತಿಳ್ಕೊಳ್ಳೋಣ, ತಿಂಗಳಿಗೆ 2,500 ಕೋಟಿ ಎತ್ತಿಡ್ತಾ ಇದ್ದಾರೆ. ಇಲ್ಲಿ ನೀವು ವರ್ಷಕ್ಕೆ 300 ಕೋಟಿ ಎತ್ತಿಡೋದಕ್ಕೂ ಕೂಡ ಅಳ್ತಿರಲ್ಲ ಅಂತ ಇವ್ರ ಪ್ರಶ್ನೆ. ಕರೆಕ್ಟ್ ಇದೆ ಅದು. ಕಬ್ಬು ಬೆಳೆಗಾರ ಹೋರಾಟ ಉತ್ತರ ಕರ್ನಾಟಕದ 3 ಜಿಲ್ಲೆದೊಳಗೆ ಒಂದು 10-12 ದಿವಸ ಆಯ್ತು ಇವತ್ತು ಕನಿಷ್ಠ ಹೋರಾಟ ನಡೆದು. ಆದ್ರೆ ಸರ್ಕಾರ ಮಂಡತನ ಹಚ್ಚೈತಿ, ಕಾರ್ಖಾನೆ ಮಾಲೀಕರು ಮಂಡತನ ಹಚ್ಚಿದಾರ. ಅದಕ್ಕೆ ಈ ಹೋರಾಟ ತೀವ್ರಕ್ಕೆ ಹೊಂಟತಿ. ಇವತ್ತು ದೊಡ್ಡ ಪ್ರಮಾಣದಾಗ ಉಗ್ರ ರೂಪಕ್ಕೆ ಹೋಗತ್ತೆ ಅಂತಕ್ಕಂಥದ್ದು ನಾ ಹೇಳಕ್ಕೆ ಇಷ್ಟಪಡ್ತೇನೆ. ಸಕ್ಕರೆ ಕಾರ್ಖಾನೆಯವ್ರು ನಾವೇನು ಭಾಳ ಹೊರೆ ಆಗುವಂಥ ರೇಟ್ ಕೇಳಿಲ್ಲ. ಅವ್ರಿಗೆ 3500 ರೂಪಾಯಿ ರೇಟ್ ಕೇಳಿವು, ಅಷ್ಟು ಕೊಟ್ರೆ ಸರಿ, ಇಲ್ಲೇ ಒಪ್ಕೋತೇವೆ ನಾವು, ಅದೇನು ಪ್ರಾಬ್ಲಮ್ ಇಲ್ಲ, ಅಲ್ಲಿಗೆ ಬರ್ಬೇಕು ಇಲ್ಲಿಗೆ ಬರ್ಬೇಕು ಅನ್ನೋಂಥದ್ದೇನಿಲ್ಲ. ಅಷ್ಟು ಕೊಟ್ರೆ ನಾವು ಹೋರಾಟ ಹಿಂದಕ್ಕೆ ತಗೋತೇವೆ, ಇಲ್ದಾದ್ರೆ ಹೋರಾಟ ಮುಂದುವರಿತೈತೆ. ಇನ್ನು ಮೇಲತ್ತು ನಾವು ಏನು ಓಟ್ ಹಾಕಿ ಜನಪ್ರತಿನಿಧಿಗಳದಾರಲ್ಲ ಅವ್ರನ್ನ ಬೀದಿಗೆ ತರುವಂಥ ಕೆಲಸ ನಾವು ಮಾಡ್ಬೇಕಾಗತ್ತೆ ಅಂತಕ್ಕಂಥದ್ದು ಎಚ್ಚರಿಕೆ ಕೊಡ್ತೇವೆ.